ಇವತ್ತಿನ ದಿನ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಅಂದರೆ ಅಕ್ಟೋಬರ್ 10 ಆದಮೇಲೆ ನಮ್ಮ ಪಿ ಟಿ ಎಸ್ ಚನ್ನಪಟ್ಟಣ ಯಾವ ಥರ ಇದೆ ಅಂತ ಜಸ್ಟ್ ಒಂದು ಓವರ್ಲುಕ್ ನೋಡ್ಕೊಂಬರೋಣ ಬನ್ನಿ. ಮೈಸೂರಿಂದ ಬೆಂಗಳೂರಿಗೆ ಟ್ರೈನಿಂಗ್ ಇತ್ತು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೋಗ್ತಿದ್ದೆ. ಹಂಗೆ ದಾರಿಲೇ ನಮ್ಮ ಪಿ ಟಿ ಎಸ್ ಇರೋದ್ರಿಂದ ಒಂದು ಸಲ ಭೇಟಿ ಆಗಬೇಕು ಅನ್ನಿಸ್ತು. ಓಕೆ, ಈಗ ಒಳಗಡೆ ಹೋಗೋಣ. ಟ್ರೈನಿಂಗ್. ಹಲೋ ಗೈಸ್, ನೋಡಿ ಟ್ರೈನಿಂಗ್ ಸೆಂಟ್ರಿಗೆ ಮತ್ತೆ ಬಂದಿದ್ದೀನಿ. ಈ ಪಿ ಟಿ ಎಸ್ ಅಲ್ಲಿ ಟ್ರೈನಿಂಗ್ ಮಾಡಿರೋ ಎಲ್ಲ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಈ ರೋಡು ತುಂಬ ನೆನಪಿರುತ್ತೆ ಅನ್ಕೋತೀನಿ. ಇದು ನೋಡಿ ಗ್ರೌಂಡು, ಎಲ್ಲ ಆಫೀಸರ್ಸ್ ಜೊತೆ ಎಲ್ಲ ಆಟ ಆಡಿ ಗೌರ್ಮೆಂಟ್ ಹಾಲಿಡೇಸ್ ಇದ್ದವಾಗೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ. ಹಂಗೆ ಸಂಡೇ ಔಟ್ ಪಾಸ್ ಬಿಡ್ತಿದ್ದಂಗೆ ಈ ರೋಡೆಲ್ಲ ತುಂಬೋಗೋದು ಹೊರಗಡೆ. ನಿಮ್ಮ ಫಾಲೋವರ್ಸ್ ಭಾಳ ಅದಾರೆ ಸರ್, ಅದ್ರ ಸಲುವಾಗಿ ಫಾಲೋವರ್ಸ್ಗೆ ಏನೋ ಒಂದು ಡೈಲಾಗ್ ಇಲ್ಲಿ ನೋಡಿ ಸರ್, ನಮ್ಮ ಸರ್ ಇದ್ದಾರೆ, ಯಾಕ್ಲೇ ಬಾಡಿ ಕೋಲ್ಡ್ ಆಗೈತಿ ಅಂತಿದ್ರಲ್ಲ ಎಲ್ಲ ಸರ್. ಲೆಟ್ಸ್ ಎಂಟರ್ ಇನ್ ಟು ದ ಮೇನ್ ಬಿಲ್ಡಿಂಗ್. ಇದು ನಮ್ಮ ಅಡ್ಮಿನ್ ಬಿಲ್ಡಿಂಗಲ್ಲಿ ಇದೆಲ್ಲ. ಇಲ್ಲಿ ಔಟ್ ಪಾಸ್ ಬೇಕಾದರೆ ಏನಾರು ರಜಾ ಅದು ಬೇಕಾದರೆ ಕೇಳಕ್ಕೆ ಬರ್ತಿದ್ವಿ ಆಫೀಸರ್ಸ್ ಹತ್ರ. ಇಲ್ಲಿ ಇದು ಮುಂದೆ ಇಲ್ಲಿ ನೋಡಿ ವೆಪನ್ ಎಲ್ಲ ತೊಗೋಬೇಕಂತಂದರೆ ಇಲ್ಲಿ ಸಾಲ ನಿಂತ್ಕೊತಿದ್ವಿ. ದಿನ ಇಲ್ಲಿ ಫಾಲಿನ್ ಆಗೋದು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಮತ್ತು ಕೆಲವೊಂದು ಸಲ ಪನಿಷ್ಮೆಂಟ್ ಕೊಡಬೇಕಾದ್ರೂ ಇಲ್ಲೇ ಕರ್ಕೊಂಬರ್ತಿದ್ರು, ಪನಿಷ್ಮೆಂಟು ಕೊಡ್ತಿದ್ರು. ಮತ್ತು ಇದು ಬಂದವಾಗೆಲ್ಲ ಫುಲ್ಲು ಕಸ ಇತ್ತು ಎಲ್ಲ. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ ಇನ್ನೂವರೆಗೂ ಅಷ್ಟೇ ಕ್ಲೀನಾಗೈತೆ. ಇದು ಅಕಾಡೆಮಿಕ್ ಬಿಲ್ಡಿಂಗು, ಇಲ್ಲೆಲ್ಲ ಕ್ಲಾಸಸ್ ನಡೀತಿದ್ದು. ಮೇಲೆ ಹೋಗೋಣ ಬನ್ನಿ ಒಂದು ಸಲ ಒಳಗಡೆ. ಅಲ್ಲಿಗೆ ಇವು ಕ್ಲಾಸಸ್ಸು ಎಲ್ಲ. ಇದು ಎ ಸೆಕ್ಷನ್ ನಮ್ಮದಿತ್ತು ನೋಡಿ. ಎ ಸೆಕ್ಷನ್ನಲ್ಲಿ ಇರ್ತಿದ್ವಿ, 100 ಜನ ಇರ್ತಿದ್ವಿ ಒಂದೊಂದು ಕ್ಲಾಸಲ್ಲಿ ಆಲ್ಮೋಸ್ಟ್. ಮತ್ತು ಹಂಗೆ ಈ ಕಡೆ ಲೆಫ್ಟಿಗೆ ಇದು ಬಿ ಸೆಕ್ಷನ್ನು ಮತ್ತು ಸಿ ಸೆಕ್ಷನ್ನು. ಬೆಳಗ್ಗೆ 9:30ಗೆ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಮಧ್ಯಾಹ್ನ 1:30-2 ಗಂಟೆ ತನಕ. ಇದು ವಾಟರ್ ಫಿಲ್ಟ್ರು, ಬರೀ ಕ್ಯೂವೇ ಇರ್ತೈತಿ ಯಾವಾಗ ನೋಡಿದ್ರು. ಹಾಗೆ ಇದು ಹಳೆ ಜಿಮ್ಮು. ಮತ್ತು ಅಲ್ಲೇ ಮುಂದೆ ಪಿಟಿಗೆ ಸ್ಟೋರು, ಅಲ್ಲೆಲ್ಲ ಪಿಟಿಗೆ ಐಟಮ್ಸನ್ನು ತೊಗೊಂಡು. ಇದು ನೋಡಿ ನಮ್ಮ ಮೆಸ್ಸು. ಡೈಲಿ ಇಲ್ಲೇ ಊಟ ಮಾಡ್ತಿದ್ದಿದ್ದು 3 ಹೊತ್ತು. ಇಲ್ಲಿ ಚಿಕನ್ ಇದ್ದಾಗ ವಾರದಲ್ಲಿ 2 ದಿವಸ ಚಿಕನ್ ಇರ್ತಿತ್ತು ಗುರು. ಚಿಕನ್ ಇದ್ದವಾಗ ಎಷ್ಟು ಮಜಾ ಅಂತಂದರೆ ಫುಲ್ಲು ಕ್ಯೂವಲ್ಲಿ ನಿಂತ್ಬಿಡೋರು. 7 ಗಂಟೆ 7:30 ಗಂಟೆ ಫುಲ್ ಫಾರ್ಮಲ್ ಡ್ರೆಸ್ಸೆಲ್ಲ ರೆಡಿಯಾಗಿ ಬಂದು ಊಟಕ್ಕೆ ನಿಂತ್ಕೊಂಡ್ಬಿಡೋರು. ವಾರದಾಗ ಒಂದು ಸಲನಾದರೂ ಯಾರಾದರೂ ಜಗಳಾಡೋರೆ ಎಲ್ಲರಿಗೂ ಪನಿಷ್ಮೆಂಟ್ ಆಗೋದೆ, ಅದು ತಪ್ಪಿದ್ದಲ್ಲ. ಮತ್ತು ಸ್ಟಾರ್ಟಿಂಗ್ ಬಂದಾಗ ಪನಿಷ್ಮೆಂಟ್ ಕೂಡ ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಹಂಗೆ ಬರ್ತಾ ಬರ್ತಾ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಅದು ಒಳ್ಳೆ ಎಂಜಾಯ್ಮೆಂಟ್ ಸಿಗ್ತಿತ್ತು. ಇದು ನೋಡಿ ನರ್ಸರಿ, ನಮ್ಮ ಟ್ರೈನಿಂಗ್ ಸೆಂಟ್ರದು ಡ್ರಿಲ್ ನರ್ಸರಿ. ಡ್ರಿಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದರೆ ಒಬ್ಬೊಬ್ಬರಾಗಿ ಇಂಡಿವಿಜುವಲ್. ಮತ್ತು ಇದು ಹಾಗೆ ನಮ್ಮ ಆಂಜನೇಯ ಹಂಗೆ ಅಲ್ಲಿ ಟ್ರೈನಿಂಗ್ ನಡೆಸ್ತಿರೋಂಥ 69th ಬ್ಯಾಚಿನ CPC ಪ್ರಶಿಕ್ಷಣಾರ್ಥಿಗಳನ್ನ ಭೇಟಿಯಾದ್ವಿ. ಒಬ್ಬರು ಫೌಜಿ ಸರ್ ಗೊತ್ತಿದ್ದವರಿದ್ದರು ನಮಗೆ. ಅವರು ಹಾಗೆ ನನ್ನ ಬೈಕ್ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಂದು ರೌಂಡ್ ಬೈಕನ್ನು. ಇದು ನೋಡಿ ಬ್ಯಾರಕ್ಸ್ ಅಂದರೆ ನಮ್ಮ ರೂಮ್ಸು. ಎಷ್ಟು ಚೆನ್ನಾಗಿತ್ತು ಅಂದರೆ ಹೊಸ ಬಿಲ್ಡಿಂಗಲ್ಲಿ ಕೊಟ್ಟಿದ್ದರು. ಒಂದೊಂದು ಬ್ಯಾರಕ್ಸಲ್ಲಿ 50-60 ಜನ ಇರ್ತಿದ್ವಿ. ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಒಂದು ಸಲ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಹೆಂಗಿದೆ ಅಂತ. ಈಗ ನಾವಿರ್ಬೇಕಾದ್ರೆ ಫುಲ್ ಎಲ್ಲ ಹುಡುಗರು ಇಲ್ಲಿ ಯಾವಾಗಲೂ. ಈಗ ಏನೂ ಇಲ್ಲ, ಖಾಲಿ ಹೊಡಿತದೆ. ಇಲ್ಲಿ ನೋಡಿ ಎಲ್ಲ ಹೆಂಗಾಗಿದೆ. ಇದು ಸ್ಟ್ಯಾಂಡ್ಸ್ ಎಲ್ಲ ನಾವೇ ರೆಡಿ ಮಾಡಿದ್ದು ಶೂಸ್ ಇಡಲಿಕ್ಕೆ ಅಂತ. ಬಟ್ ಆದರೂ ಜಾಗ ಸಾಲ್ತಿರ್ಲಿಲ್ಲ. ಈಗೆಲ್ಲ ಫುಲ್ ಹಾಳಾದಂಗೆ ಆಗಿಬಿಟ್ಟವೆ. ಇದು ನೋಡಿ ಬ್ಯಾರಕ್ಸು. ಒಂದೊಂದು ಬೆಡ್ಡಲ್ಲಿ ಮೇಲೊಬ್ಬರು ಕೆಳಗೊಬ್ಬರು ಇರ್ತಿದ್ವಿ. ಫಸ್ಟ್ ಪ್ಲಾಟೂನು ಸೆಕೆಂಡ್ ಪ್ಲಾಟೂನು ಇರ್ತಿದ್ರು ಇಲ್ಲಿ 6ನೇ ಬ್ಯಾರಕಲ್ಲಿ. ಈಗ ಹೋಗೋಣ ಬನ್ನಿ ಬ್ಯಾರಕ್ಕೆ. ಇದು ನಮ್ಮದೇ ನೋಡಿ ಬೆಡ್. ಫಸ್ಟ್ ಬೆಡ್ ಮೇಲೆ ನಾನು ಇರ್ತಿದ್ದೆ. ಇಲ್ಲಿ ಕೆಳಗಡೆ ಬೆಡ್ಡಲ್ಲಿ ನಮ್ಮ ಲೆಜೆಂಡ್ರಿ 61 ಸಾಹೇಬ್ ಅವರು ಇರ್ತಿದ್ರು. ಆಯಿತು, ವಾಪಸ್ ಹೋಗೋಣ. ಇವಾಗ 8, 9, 10 ಅನ್ನೊಂದು ಬ್ಯಾರಕ್ಸು ಇಲ್ಲೇ ಇದ್ವಿ. ಈಗ ಮುಂದೆ ಹೋಗೋಣ. ಅಲ್ಲಿ ಕಾಣ್ತಿರೋದು ನೋಡಿ ಮೇಲೆ, ಅದು ಜಿಮ್. ಒಳ್ಳೆ ಜಿಮ್ ಇತ್ತು. ರಾತ್ರಿ ಚಕ್ ರೋಲ್ ಕಾಲ್ ಮಾಡ್ತಿದ್ದಾರಲ್ಲ, ಆವಾಗ ಇಲ್ಲಿ ಓಡೋಡ್ಕೊಂಡು ಗ್ರೌಂಡಿಗೆ ಹೋಗ್ಬೇಕಂತಂದರೆ ಒಂದು 2-3 ಸತಿ ಬಿದ್ದು ನಾನೇ ಕಾಲನ್ನು ನೋವು ಮಾಡ್ಕೊಂಬಿಟ್ಟಿದ್ದೀನಿ. ಎಷ್ಟೊಂದು ಜನರು ಗಾಯಗಳು ಒತ್ತಾಡ್ಕೊಂಡು ಹೋಗೋರು ಅಲ್ಲಿಗೆ ಹೋಗ್ಬೇಕಾದ್ರೆ. ಇದು ನೋಡಿ ಎಷ್ಟೊಂದು ಗಿಡಗಳನ್ನ ನೆಟ್ಟಿದ್ವಿ ಅವಾಗ. ನಮ್ಮ ಮೇನ್ ಎಂಟ್ರೆನ್ಸು ಇದು ಗ್ರೌಂಡ್ಗೆ. ಒಂದು ಸಲ ಗ್ರೌಂಡ್ ನೋಡೋಣ ಬನ್ನಿ. ಇಂಥ ಗ್ರೌಂಡು ಎಲ್ಲ ನೆನಪುಗಳಿದ್ದಾವೆ. ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲದರಲ್ಲೂ ಇಲ್ಲಿ ಮಾಡಿಬಿಟ್ಟಿದ್ದೀವಿ. 10 ತಿಂಗಳು ಟ್ರೈನಿಂಗಲ್ಲಿ ಅದೆಲ್ಲ ಫುಲ್ ಗ್ರೀನರಿ ಇರ್ತದೆ ಮಳೆಗಾಲದಲ್ಲಿ. ಈಗ ಸ್ವಲ್ಪ ಒಣಗೋದಂಗೆ ಆಗ್ಬಿಟ್ಟಿದೆ ಎಲ್ಲ ಗಿಡಗಳು. ಅದು ನೋಡಿ ಫೈರಿಂಗ್ ರೇಂಜಲ್ಲಿ ಕಾಣ್ತಿರೋದು. ಫೈರಿಂಗ್ ಮಾಡ್ತಿದ್ವಲ್ಲ, ಟೆಸ್ಟ್ ಫೈರಿಂಗ್ ಮತ್ತು ಪ್ರಾಕ್ಟೀಸ್ ಫೈರಿಂಗ್ ಎಲ್ಲ. ಈಗ ಇದು ಇಲ್ಲಿ ಕಾಣ್ತಿರೋದು ಚೆಕ್ ಡ್ಯಾಮ್. ಈ ಚೆಕ್ ಡ್ಯಾಮ್ ಸುತ್ತ ಬೆಳಿಗ್ಗೆ 6 ಗಂಟೆ ಆದರೆ ಸಾಕು, ಅಲ್ಲಿ ರೋಲ್ ಕಾಲ್ ತಗೊಂಡು ಅಲ್ಲಿಂದ ಓಡಕ್ಕೆ ಬರ್ತಿದ್ವಿ ಇಲ್ಲಿ ರನ್ನಿಂಗ್ಗೆ ಬೆಳಿಗ್ಗೆ. ಚೆಕ್ ಡ್ಯಾಮ್ ಸುತ್ತ ಒಂದು ಅಟ್ಲೀಸ್ಟ್ ಮಿನಿಮಮ್ 6-7 ರೌಂಡು ಓಡ್ತಿದ್ವಿ.
ಕೆಲವೊಂದು ಸಲ 15 ರೌಂಡ್ಸು ಎಲ್ಲ ಓಡಿದ್ವಿ. ಎಕ್ಸಾಮ್ಸಿಗೆ ಎಲ್ಲ ಇಲ್ಲೇ ಓಡ್ತಿದ್ವಿ. ಇಲ್ಲಿ ಇದು ಟೊಯೋಟಾ ಕಿರ್ಲೋಸ್ಕರ್ ಕಂಪ್ನಿಯವರು ಸ್ಪಾನ್ಸರ್ಶಿಪ್ ಮಾಡಿದರು ಇವೆಲ್ಲ ಗಿಡಗಳನ್ನು. ಈ ಕಡೆ ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ಗೆ ನಾವು ಹಾಕಿರೋವು. ಅದು ಏನೋ ಒಂದು ಪ್ರಾಜೆಕ್ಟ್ ಹಾಕಿದ್ರು, ಅದು ಕಂಪ್ಲೀಟ್ ಆಗಲಿಲ್ಲ. ಕೂತ್ಕೊಳ್ಳೋಕ್ಕೆ ಏನೋ ವ್ಯೂ ಪಾಯಿಂಟ್ ಥರ ಮಾಡಬೇಕು ಅಂತ ಕಾರಣಾಂತರಗಳಿಂದ ಅಷ್ಟೇ ಉಳಿದ್ಬಿಡ್ತು. ಇವೆಲ್ಲ ಗಿಡಗಳು ನಮ್ಮ ಹುಡುಗರು ಹಾಕಿರೋದು, ಇವು ಲೆಫ್ಟ್ ಸೈಡ್ಗಿರೋವು. ಅದಕ್ಕೆ ನಾವೇ ಎಲ್ಲ ರೆಡಿ ಮಾಡಿ ನೇಮ್ ಪ್ಲೇಟ್ಸು, ಅದರ ಸೈಂಟಿಫಿಕ್ ನೇಮು ಅದೆಲ್ಲ ರೆಡಿ ಮಾಡಿ ಹಾಕಿದ್ವಿ. ಇನ್ನೂ ಅದೇ ಥರ ಕಂಗೊಳಿಸ್ತಾ ಇದ್ದೇವೆ. ನಮ್ಮ ಸಿ ಡಿ ಐ ಸಾಹೇಬ್ರು ಹೇಳೋರು, ನೀವು ಹೋದ್ಮೇಲೆ ಇಲ್ಲೇನು ನೆನಪಿಗಂತಿರಲ್ಲ ಅಂತಂದ್ರೂ ನಿಮ್ಮ ನಾಟ್ಸಿರೋ ಗಿಡಗಳಿರ್ಬೇಕು ಅಂತ. ಯಾಕಂದರೆ ಇನ್ನೊಂದು ಸಲ ನೀವೇನಾದರೂ ಈ ಕಡೆ ಬಂದರೆ ಆ ಗಿಡನ ಅಟ್ಲೀಸ್ಟ್ ಆ ಗಿಡನ ತಬ್ಕೊಂಡು, ನನ್ನ ಮೆಮೊರೀಸ್ ಎಲ್ಲ ಈ ಥರ ಇದ್ದಾವೆ, ನೀನು ಒಬ್ಬನೇ ಇರೋದು, ನನ್ನ ಅಂತಸ್ತು ಅಂತ ಇಲ್ಲೇ ತಬ್ಕೊಂಡು ಅಳಬೇಕು ಅಂತೆಲ್ಲ ಒಳ್ಳೆ ಕಾಮಿಡಿ ಮಾಡೋರು ಪಾಪ ಸರ್ ಅವರು. ಇಲ್ಲಿ ಓಡ್ತಿರ್ಬೇಕಂತಂದರೆ ಸ್ಕಿಪ್ ಮಾಡೋಕ್ಕೆ ಅಂತ ಅಲ್ಲಿ ಇಲ್ಲಿ ಸಂದಿಲಿ ಕೂತ್ಕೊಂತಿದ್ರು ಹುಡುಗರು ಬೆಳಿಗ್ಗೆ. ಒಳ್ಳೆ ಮೆಮೊರೀಸ್. ಅದ್ರ ಸಲುವಾಗಿ ಪನಿಷ್ಮೆಂಟ್ ಕೂಡ ಆಗಿದೆ ಎಷ್ಟೋ ಒಂದು ಸಲ. ಈ ಚೆಕ್ ಡ್ಯಾಮ್ ಸುತ್ತಮುತ್ತ ಓಡಬೇಕಾದ್ರೆ ಇಲ್ಲಿ ನೋಡಿ, ಇದು ಗಂಗಾ ಮಾತೆ ದೇವಸ್ಥಾನ ಇಲ್ಲಿ ಕೆಳಗಡೆ ಇರೋದು. ಮುಂದೆ ಬರುತ್ತೆ ನೋಡಿ, ಈಗ ನೀರು ಖಾಲಿಯಾಗಕ್ಕೆ ಬಂದಿದೆ. ಇದು ಗಂಗಾ ಮಾತೆ ದೇವಸ್ಥಾನ. ಇಲ್ಲಿ ಎಲ್ಲರೂ ಒಂದು ಸಲ ಆಶೀರ್ವಾದ ಪಡ್ಕೊಂಬಿಡಿ. ಹಂಗೆ ನೆಕ್ಸ್ಟು ನಮ್ಮ ಇದು ಬರ್ತದೆ, ಬುದ್ಧ ಸ್ಟ್ಯಾಚು. ಇಲ್ಲಿ ಒಳ್ಳೆ ಪೀಸ್ಫುಲ್ ಏರಿಯಾ. ಇಲ್ಲಿ ಸಂಜೆ ಟೈಮಲ್ಲಿ ಫ್ರೀ ಇದ್ದವಾಗ ಎಲ್ಲ ಬಂದು ಇಲ್ಲಿ ಕೂತ್ಕೋತಿದ್ವಿ. ಮತ್ತು ಹಾಗೆ ಅವಾಗವಾಗ ಯೋಗ ಸೆಷನ್ಸು ನಡೆಸ್ತಿದ್ರು. ಮತ್ತು ಏನಾದರೂ ಕಾರ್ಯಕ್ರಮ ಇದ್ದರೆ ನಮ್ಮ ಟೈಮಲ್ಲಿ ನಾವು ಮಕರ ಸಂಕ್ರಾಂತಿ ಥರ ಹಬ್ಬಗಳನ್ನೆಲ್ಲ ಇಲ್ಲೇ ಕೂತ್ಕೊಂಡು ಎಲ್ಲರ ಜೊತೆ ಹಾಡು ಹಾಕ್ಕೊಂಡು ಊಟ ಮಾಡ್ಕೊಂಡು ಆಫೀಸರ್ಸು ನಾವು ಎಲ್ಲ ಒಳ್ಳೆ ಎಂಜಾಯ್ ಮಾಡಿದ್ದೀವಿ. ನೆನಪುಗಳಿದ್ದಾವೆ ಎಲ್ಲ ಕಡೆನೂ. ಇಲ್ಲಿ ಇದು ಮಾದರಿ ಪೊಲೀಸ್ ಠಾಣೆ. ಇಲ್ಲಿ ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ ಇಂಡೋರ್ದು ಎಲ್ಲ ಹೇಳ್ಕೊಡ್ತಿದ್ರು. ಮತ್ತು ಹಂಗೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆವಾಗವಾಗ ಅಲ್ಲಿಗೂ ಕೂಡ ಬರ್ತಿದ್ವಿ. ಒಳ್ಳೆ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಿದ್ವಿ ನಾವು ಕೂಡ. ಈಗಲೂ ಕೂಡ ಅದೇ ಥರ ಮೇಂಟೈನ್ ಮಾಡಿದ್ದಾರೆ, ಥ್ಯಾಂಕ್ಸ್ ಟು ದ ಸ್ಟಾಫ್ ಆಫ್ KSPTS ಚನ್ನಪಟ್ಟಣ. ಈಗ ನೆಕ್ಸ್ಟು ಮುಂದೆ ಆಬ್ಸ್ಟ್ಯಾಕಲ್ ಗ್ರೌಂಡ್ ಬರ್ತದೆ. ಇಲ್ಲಿ ನೋಡಿ, ವರ್ಟಿಕಲ್ ರೋಪಿಂದ ಸ್ಟಾರ್ಟ್ ಆಗೋದು ಎಕ್ಸಾಮು. ಇದು ಎಲ್ಲ ಈ ಕಡೆ ಎಲ್ಲ ಫುಲ್ ಕಾಡಿತ್ತು. ಈಗೆಲ್ಲ ಗಿಡ ನೆಟ್ಬಿಟ್ಟಿದ್ದಾರೆ ಅಲ್ಲೇ. ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಾಗಿದೆ ಈಗ. ಮತ್ತು ಮುಂದಿನ ವರ್ಷ ಏನಾದರೂ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲಿ ನೋಡಿ, ಹಂಗೆ ಒಂದು ಸಲ ರೌಂಡ್ ಹೊಡ್ಕೊಂಬರೋಣ. ಇಲ್ಲಿ ಬನ್ನಿ. ಇದು ವಿದೌಟ್ ಹ್ಯಾಂಡ್ ಸಪೋರ್ಟ್ ಇಲ್ಲಿ ಮೇಲೆ ನಡ್ಕೊಂಡು ಕೆಳಗೆ ಇಳಿತಾಯಿದ್ವಿ. ಇಲ್ಲೂ ಕೂಡ ಅಷ್ಟೇ, ಇದು ಸ್ವಲ್ಪ ಹಾಳಾಗ್ಬಿಟ್ಟೈತೆ ಈಗ. ನಾವಿರ್ಬೇಕಾರೆ ಎಲ್ಲ ಒಳ್ಳೆ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಮಾಡ್ಬೇಕಾರೆ ನಡ್ಕೊಂಡು ಹೋಗೋದು ಇದು ಮೇಲೆ. ಇದು 2 ಕೈ ಕಾಲುಗಳನ್ನು ಅಗಲ ಮಾಡಿ ಇದು ಹಗ್ಗದ ಮೇಲೆ ತೆವಳ್ಕೊಂಡು ಹೋಗ್ಬೇಕಿತ್ತು ಈ ಕಡೆಯಿಂದ ಆ ಕಡೆ. ನೆಕ್ಸ್ಟು ಬೋರ್ವೆಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಹೊಸದಾಗಿ. ನೋಡಿ, ಇದು ಹಾವು ಥರ ಹೋಗ್ಬೇಕಿತ್ತು ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು. ಮತ್ತು ಇದು ರೋಪು. ಈ ಫೌಜಿಗಳಿಗೆಲ್ಲ ಗೊತ್ತಿರ್ತದೆ, ಆರ್ಮಿಲಿರೋರಿಗೆ, ಅವ್ರಿಗೆ ಡೈಲಿ ಪ್ರಾಕ್ಟೀಸ್ ಇರ್ತದೆ ಅಂತ ಅನ್ಕೋತೀನಿ ಅಲ್ಲೆಲ್ಲ. ಇದು ಕ್ಲೈಂಬಿಂಗ್ ವಾಲ್. ಓಡ್ಕೊಬಂದು ಹತ್ಬೇಕಂತಂದರೆ ಕೆಲವೊಬ್ರು ಮಂಡಿ ಎಲ್ಲ ಮಾಡ್ಕೊಂಬಿಟ್ಟಿದ್ರು. ಮಂಕಿ ರೋಪ್ ಅಂದರೆ ತಲೆ ಕೆಳಗೆ ಮಾಡಿ ಕೈ ಕಾಲಿಂದ ಮುಂದೆ ನಡ್ಕೊ ಹೋಗೋದು. ಇಲ್ಲಿ ಮುಂದೆ ಬಂತು ನೋಡಿ, ಇದು ಟಫೆಸ್ಟ್ ಹುಡುಗರಿಗೆ. ಎಷ್ಟು ಜನ ಇದ್ರ ಪ್ಯಾಂಟ್ ಹರ್ಕೊಂಡವ್ರು, ತಲೆ ಕೆದಿಸ್ಕೊಂಡವ್ರು, ಮೇಲೆ ತಂತಿ ಕೆಳಗಡೆ ಮರಳು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೇಕಿತ್ತು ಹಂಗೆ. ಒಳ್ಳೆ ಹಿಂಗೊಂದು ರೌಂಡ್ ಅಂದರೆ 5 ನಿಮಿಷ ಟೈಮ್ ಇರ್ತಿತ್ತು. ಬಟ್ ಟೈಮಲ್ಲಿ ಬೇಕಾದ್ರೆ ಟೊಯೋಟಾ ಕಂಪ್ನಿಯಿಂದ 3000 ಗಿಡ ಹಾಕ್ಸಿದ್ರು. ಈಗ ಇಲ್ಲಿ ಎಲ್ಲ ಖಾಲಿ ಜಾಗ ಇತ್ತು, ಕಸ ಇತ್ತು ಎಷ್ಟೊಂದು ಇಲ್ಲೆಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಈಗ ಇನ್ನೊಂದು ಕಂಪ್ನಿಯಿಂದ ಸ್ಪಾನ್ಸರ್ ತಗೊಂಡು ಗಿಡಗಳ. ಎಷ್ಟು ಗಿಡ ಸ್ಯಾಂಕ್ಷನ್ ಆಗಿರೋದಣ್ಣ? ಈಗಾಗಲೇ 28,000 ನೆಟ್ಟಿದ್ದೀರಾ ಆಲ್ರೆಡಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನಮ್ಮ PTS ಮೆಸ್ಗಳೇ ಬಂದು ಹಂಗೆ ಊಟ ಇತ್ತು, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ 69th ಬ್ಯಾಚ್ ಹುಡುಗರು ಊಟ ಮಾಡ್ತಿದ್ರು. ಅವ್ರ ಜೊತೆಗೆ ಸೇರಿ ನಾನು ಸ್ವಲ್ಪ ಅನ್ನ ಪ್ರಸಾದವನ್ನು ಮಾಡಿಕೊಂಡು ಹಂಗೆ ಹೋಗ್ಬೇಕಾರೆ ನಮ್ಮ ವಿಜಯ್ ಸರ್ ಹೇಳ್ಬಿಡಿ, ನಮ್ಮ ಹುಡುಗರಿಗೆ ಏನಾದ್ರು ಮಾತು ಹೇಳ್ಬಿಡಿ, ಕಿವಿ ಮಾತು. ಕಾಲ ಕಳೆದ್ಬಿಡಿ ಅನ್ನಿ ಸರ್, ಹೆಂಗೋ ಒಂದು ಕಾಲ ಕಳೆದ್ಬಿಡಿ. ಇಲ್ಲಿ ನೋಡಿ, 68 ಬ್ಯಾಚಿಂದು ಲೆಜೆಂಡರಿ ಚೆಸ್ ನಂಬರ್ ಸಿಕ್ಬಿಡುತ್ತೆ. ಹಾಗೆ ಈಗ ವಾಪಸ್ ಹೋಗೋ ಸಮಯ ಬೇಜಾರಾಗ್ತಾಯಿದೆ. ಮತ್ತೊಂದು ಸಲ ನೋಡ್ಕೊಂಡು ಹೋಗ್ಬೇಕು ಅಂತಂದರೆ ಇದು ಆಡಿಟೋರಿಯಮ್, ಅದು ಮೇನ್ ಬಿಲ್ಡಿಂಗ್. ಹಾಗೆ ಇಲ್ಲಿ ನೋಡಿ ಮುಂದೆ ಕಾಣಿಸ್ತಾಯಿದೆ ಇಲ್ಲ, ಹುತಾತ್ಮರ ಮೈದಾನ. ಇಲ್ಲೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲ ನಮ್ಮ ಫ್ರೆಂಡ್ಸು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾವು ಮತ್ತೆ ಮುಂದೆ ವೀಡಿಯೋ ಮಾಡೋಕ್ಕೆ ಅನುವಾಗುತ್ತೆ.